ಅವಾಗ ನಾವು ಕೇಳ್ತಾ ಇದ್ವಿ, ಅಂದರೆ ಆ ಟೈಮು ಚಿತ್ರೀಕರಣದ ವೇಳೆಯಲ್ಲಿ ಇವಾಗೇನೋ ಅಡ್ವಾನ್ಸ್ ಟೆಕ್ನಾಲಜಿ ಇದೆ, ಎರೇಸ್ ಹ್ಯಾಡ್ ಡಿಲೀಟ್ ಎಲ್ಲ ಆಗೋಗ್ಬಿಡುತ್ತೆ. ಬಟ್ ಅವಾಗ ರೀಲ್ಸ್ಗಳನ್ನ ಜಾಸ್ತಿ ಯಾರು ನುಂಗಿದ್ರೆ ಸಿಕ್ಕಾಬಿಡೆ ಕೋಪ ಬರ್ತಿತ್ತಂತೆ ಪುಟ್ಟಣ್ಣ ಅವ್ರಿಗೆ. ಒಂದು ಸ್ವಲ್ಪ ಹೇಳಿ. ಕೋಪ ಬರೋದು ಅಷ್ಟೇ ಅಲ್ಲ, ಅವ್ರು ಹೊಡೆದಿದ್ದಾರೆ ಆರ್ಟಿಸ್ಟ್ಗಳಿಗೆ. ಇದೇ ರಾಮಕೃಷ್ಣನ್ಗೆ ಒಂದು ಡೈಲಾಗ್ ಕೊಟ್ಟರು, ನಾನು ಆಕಾಶದಲ್ಲಿ ಜಪಾನ್ ಮೇಲೆ ಬರಬೇಕಾದ್ರೆ ನನಗೆ ಟೋಕಿಯೋ ಕಾಣಿಸ್ತು, ಟೋಕಿಯೋ ನೋಡ್ಕೊಂಡು ಇಂಡಿಯಾಗೆ ಬಂದೆ ಅಂತ ಒಂದು ಡೈಲಾಗ್ ಹೇಳ್ತಾನೆ ಅವನೆಲ್ಲ ಒಂದ್ ಕಡೆ. ಇವಳನ್ನ ಇಂಪ್ರೆಸ್ ಮಾಡಕ್ಕೆ ರಾಮಕೃಷ್ಣ ಅವ್ರಿಗೆ ಅದು ಫಸ್ಟ್ ಮೂವಿ ಅಲ್ಲ, ಅದಕ್ಕೆ ಮುಂಚೆ ಅವ್ರು ಆಕ್ಟ್ ಮಾಡಿದ್ರು. ಅದರಲ್ಲಿ ಇಂಪಾರ್ಟೆಂಟ್ ರೋಲ್ ಸಿಕ್ತು ಅದರಲ್ಲಿ. ಸೊ ಅವಳಿಗೆ ಪದ್ಮ ವಸಂತಿನ ಇಂಪ್ರೆಸ್ ಮಾಡೋದೇನೋ ನಾನು ಜಪಾನ್ ಮೇಲೆ ಬರ್ತಾ ಇದ್ದೆ, ಟೋಕಿಯೋ ಕಾಣಿಸ್ತು, ನೋಡ್ಕೊಂಡು ಹಾಗೆ ಇಂಡಿಯಾ ಕಡೆ ಬಂದೆ ಅಂತಾರೆ. ಬಟ್ ಅವನೇನ್ ಮಾಡ್ಬಿಡ್ತೇನೆ ಪ್ರತಿಸಿದೆಲ್ಲ ಹೇಳುವಾಗ, ನಾನು ಟೋಕಿಯೋ ಮೇಲೆ ಬರ್ತಾ ಇದ್ದೆ, ಜಪಾನ್ ಕಾಣಿಸ್ತು ಅಂದ್ಬಿಡೋನು. ಅದು ಸಾಧ್ಯ ಇಲ್ಲ. ಬೆಂಗಳೂರು ಮೇಲೆ ಬರ್ತಿದ್ದೆ, ಇಂಡಿಯಾ ಕಾಣಿಸಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ಮೇಲೆ ಬರ್ತಿದ್ದೆ, ಬೆಂಗಳೂರು ಕಾಣಿಸ್. 10 ಸತಿ ಹೇಳಿದ್ರು ಅವ್ನು ಡೈಲಾಗ್ ಟೈಮಲ್ಲಿ ತಪ್ಪೇ ಬಿಡೋದು. ನನ್ನ ಮಗನೇ ಬೆಳಿಗ್ಗೆ ಊಟ ಕೊಟ್ಟಿದ್ದೀನಿ, ಬೆಳಗ್ಗೆ ಮಧ್ಯಾಹ್ನ ಊಟ ಕೊಟ್ಟಿದ್ದೀನಿ, ಕಾಫಿ ಕುಡಿಸಿದ್ದೀನಿ, ತಿಂಡಿ ತಿನ್ಸಿದ್ದೀನಿ, ಏನು ಹೊಟ್ಟೆ ಹಸುವ ಯಾಕೆ ಇನ್ ಫಿಲಮ್ ತಿನ್ ಸಾಯ್ತೀಯ ಅಂತ ಬಂದ್ಬಿಟ್ರು. ಲಿಟ್ರಲಿ ಆಮೇಲೆ ಕರೆಕ್ಟಾಗಿ ಹೇಳ್ದ, ಅಲ್ಲಿ ಬಿತ್ತಲ್ಲ ಇಟ್ಟು ಕರೆಕ್ಟಾಗಿ ಹೇಳ್ದ. ಹಾಗಾಗಿ ಆಗಿನ ಕಾಲದಲ್ಲಿ ಏನಾಗಿತ್ತು, ಫಿಲಮ್ ಕಾಸ್ಟು ತುಂಬಾ ಜಾಸ್ತಿ ಇತ್ತು, ನೆಗೆಟಿವ್ ಕಾಸ್ಟು. ಅದು ಏನು 2 ಥರ ಬರೋದು, ಒಂದು 1000 ಅಡಿದು ಬರೋದು ರೀಲ್ಗಳು, 1000 ಅಡಿ ಇರ್ತಿತ್ತು. ಅದು ನಮ್ಮ ಮೀಚಲ್ ಕ್ಯಾಮ್ರಾ ಅಂತ ಇರೋದು. ಮೀಚಲ್ ಕ್ಯಾಮ್ರಾದಲ್ಲಿ ನೀವು 1000 ಅಡಿದು ಸ್ಪೂಲ್ ಹಾಕಕ್ಕೆ ಅವಕಾಶ ಇತ್ತು. ಬಟ್ ಮೀಚಲ್ ಕ್ಯಾಮ್ರಾ ಎಲ್ಲ ಕಡೆಗೂ ತರಕ್ ಆಗ್ತಿಲ್ಲ, ತುಂಬಾ ತೂಕ. ಅದು ಇಂಡೋರ್ ಕ್ಯಾಮ್ರಾ, ಈ ದೊಡ್ಡ ದೊಡ್ಡ ಸ್ಟುಡಿಯೋಗಳಲ್ಲಿ, AVM ಸ್ಟುಡಿಯೋ ಅಂತ ಕಡೆ ಎಲ್ಲ ಯೂಸ್ ಮಾಡೋರು. ಈ ಔಟ್ಡೋರ್ಗೆ ತೊಗೊಂಬರ್ಬೇಕಾದ್ರೆ ಆರಿಫ್ಲೆಕ್ಸ್ ಅಂತ ಬೇರೆ ಕ್ಯಾಮ್ರಾ ಬಂತು, ಅದಕ್ಕೆ 400 ಅಡಿ ಫುಟೇಜ್. ಸೊ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಸ್ಟುಡಿಯೋ ಒಳಗಡೆ ಮಾಡುವಾಗ 1000 ಫೀಟ್ ಫುಟೇಜ್ ಒಂದ್ಸತಿ ಹಾಕ್ಬಿಟ್ರೆ ಅದು ಮುಗಿಯೋವರೆಗೂ ಶೂಟಿಂಗು. ಇಲ್ಲ ಅಂತಂದ್ರೆ 400 ಅಡಿ ಫೀಟ್ ಔಟ್ಡೋರ್ಗೆಲ್ಲ ಬಂದ್ರೆ, ಎಡಕಲ್ಲು ಗುಡ್ಡದ ಮೇಲೆ, ನಾಗರ ಹಾವು, ಈ ಸಿನಿಮಾಗಳೆಲ್ಲ ಔಟ್ಡೋರಲ್ಲಿ ಮಾಡಿರೋದು. ಅವಾಗ ಆರಿಫ್ಲೆಕ್ಸ್ ಕ್ಯಾಮ್ರಾಗಳಲ್ಲಿ 400 ಫೀಟ್ ಫಿಲಮ್ ಹಾಕೋರು. ಅದು ಒಂದ್ಸತಿ ನೀವು ಹಿಂಗೆ ಕ್ಲಾಪ್ ಹೊಡೆದ್ರೆ ಟುರ್ರ್ ಅಂತ ಹೊಡ್ಬಿಡೋದು. ಒಂದ್ಸತಿ 2 ಅಡಿ ಹೊಡೆದ್ರೆ ನಿಮ್ಗೆ ಅಷ್ಟು ಲಾಸು. ಇರೋದೇ 1000 ಅಡಿ. 50 ಸತಿ ನೀವು ಕ್ಲಾಪ್ ಕೊಟ್ರೆ ಅದ್ರಲ್ಲಿ 200 ಅಡಿ ಬರೀ ಕ್ಲಾಪ್ಗೆ ಹೊಟ್ಟೋಗುತ್ತೆ. ಅದಕ್ಕೆ ಪಾಪ ಅಸಿಸ್ಟೆಂಟ್ ಕ್ಯಾಮ್ರಾಮನ್ಗಳು ಕ್ಯಾಮ್ರಾ ಆನ್ ಮಾಡಿದ್ರೆ ಪೈಡ್ ಅಂತ ಹೊಡೆಯೋರು. ಪುಟ್ಟಣ್ಣ ಅವದೇ ಕ್ಯಾಮ್ರಾ ಯಾಕೆ ಆನ್ ಮಾಡಿದೆ, ಸುಮ್ಮನೆ ಒಂದು ಫ್ರೇಮ್ ನಿಂಗೆ ಮುಂದಕ್ಕೆ ತಳ್ಳು ಅನ್ನೋರಷ್ಟೇ. ನಾಬ್ ಇರುತ್ತೆ ಕ್ಯಾಮ್ರಾ ಪಕ್ಕ, ತಿರುಗಿಸಿದ್ರೆ 1 ಫ್ರೇಮೋ 2 ಫ್ರೇಮೋ ಕೆಳಗಡೆ ಬರುತ್ತೆ. ಅವನಲ್ಲಿ ಕ್ಲಾಪ್ ಬೋರ್ಡ್ ಇಟ್ಕೊಳ್ಳಿ, ನಾಬ್ ಟರ್ನ್ ಮಾಡು ಅನ್ನೋರು, ಅವಾಗ 2 ಫ್ರೇಮ್ ಬರುತ್ತೆ. ಇವ್ರೊಂದ್ಸತಿ ಸ್ಟಾರ್ಟ್ ಮಾಡಿ ಆಫ್ ಮಾಡಿದ್ರೆ ಸರ್ರ್ ಟಕ್. ಈ ತರ ಸಮಸ್ಯೆಗಳನ್ನೆಲ್ಲ ಎದುರಿಸ್ಕೊಂಡು ಚಿತ್ರರಂಗ ಬಂತು. ಆಮೇಲೆ ಡಿಜಿಟಲ್ ಫೀಲ್ಡ್ ಬಂದ್ಮೇಲೆ ಶೂಟ್ ಎರೇಸ್, ಶೂಟ್ ಎರೇಸ್, ಕಟ್ ಪೇಸ್ಟ್